ಒಂದು ಇಡೀ ದೇಶದಲ್ಲಿ ರಾಜಕಾರಣಿಗಳ ಬಗ್ಗೆ ಸಾರ್ವಜನಿಕರ ಅಭಿಪ್ರಾಯ. ಸಾರ್ವಜನಿಕರು ಇತ್ತೀಚೆಗೆ ರಾಜಕಾರಣಿಗಳು ನೋಡೋ ದೃಷ್ಟಿಕೋನ ಬದಲಾಗಿದೆ. ದೇಶದಲ್ಲಿ 4.5 ಕೋಟಿ ಜನ ನರೇಂದ್ರ ಮೋದಿಜಿ ಅವರು ಕೊಡ್ತಕ್ಕಂತ 5 ಕೆಜಿ ಅಕ್ಕಿ ಪಡ್ಕೊಂಡು ಒಪ್ಪತ್ತಿನ ಊಟ ಮಾಡ್ತಕ್ಕಂತ ಜನ ಕರ್ನಾಟಕ ರಾಜ್ಯದಲ್ಲಿ ಕಳೆದ 4 ದಿನಗಳಿಂದ ನಾವು ನೋಡ್ತಾ ಇದ್ದೀವಿ. ನಾಟಿ ಕೋಳಿ ಸಾರು ಅಂತ, ಕಬಾಬ್ ಅಂತ, ಬಿರಿಯಾನಿ ಅಂತ, ಇದನ್ನೇ ನೋಡ್ತಾ ಇದ್ದೀವಿ. ಇದರಿಂದ ನೋಡಿ 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 ಜನ ಬಹಳ ಕೆಟ್ಟದಾಗಿ ಮಾತಾಡ್ತಾ ಇದ್ದಾರೆ. ರಾಜಕಾರಣಿಗಳಾದವ್ರಿಗೆ ಒಂದು ಕನಿಷ್ಠ ಸಭ್ಯತೆಯೂ ಬೇಕು. ಅದನ್ನೇ ತೋರ್ಸೋದು, ಅದನ್ನೇ 24/7 ಮಾಡೋದು ನಾನು ಮಾಧ್ಯಮದ ಮಿತ್ರರಿಗೆ ಹೇಳ್ತೀನಿ, ಒಳ್ಳೆ ಬೆಳವಣಿಗೆ. ಬೇಕಾದಷ್ಟು ಇಶ್ಯೂಸ್ ಅದಾವ, ಬೇಕಾದಷ್ಟು ವಿಷಯಗಳನ್ನ ನಾವು ಜನರಿಗೆ ತೋರಿಸ್ಲಿಕ್ಕೆ ಮಾಡ್ಲಿಕ್ಕೆ ಅವಕಾಶ ಅದ, ಮಾರ್ಗದರ್ಶನ ಮಾಡ್ಲಿಕ್ಕೆ ಅವಕಾಶ ಅದ ಮಾಧ್ಯಮಕ್ಕೆ. ಅದಕ್ಕೆ ಮಾಧ್ಯಮದವ್ರಿಗೂ ನಾನು ಅದಕ್ಕೆ ಹೆಚ್ಚು ಬೆಂಬಲ ಕೊಡ್ತಕ್ಕಂತ ಅವಶ್ಯಕತೆ ಇಲ್ಲ. ಏಕಾಏಕಿ ನಿನ್ನೆ ಸಿದ್ದರಾಮಯ್ಯನವ್ರಿಗೆ ವೈರಾಗ್ಯದ ಮಾತುಗಳು ಪ್ರಾರಂಭ ಆಗಿದೆ. ವೈರಾಗ್ಯದ ಮಾತುಗಳೇನು? ರಾಜಕೀಯ ನಮ್ಮ ಅಪ್ಪನ ಆಸ್ತಿನ, ರಾಜಕಾರಣ ಏನ್ ಶಾಶ್ವತನ, ಅಧಿಕಾರ ಶಾಶ್ವತನ ಅಂತಕ್ಕಂತ ಮಾತನ್ನ ಹೇಳ್ತಾರೆ. ಬಹುತೇಕ ನನಗನ್ನಿಸ್ತದ ಅವ್ರ ಮಾತಿನಿಂದ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋದು ನಿಶ್ಚಯ ಆದಂಗೆ ಕಾಣಿಸ್ತದ ಮತ್ತು ಕ್ಷಣಗಣನೆ ಪ್ರಾರಂಭ ಆದಂಗೆ ಕಾಣ್ತದೆ. ಅದಕ್ಕ ಒಂದ್ ಕಡೆ ಸಿದ್ದರಾಮಯ್ಯನವ್ರ ಮುಖ ಸಪ್ಪಗಾಗಿದ್ರೆ, ಡಿ.ಕೆ. ಶಿವಕುಮಾರ್ ಅವರು ಅತ್ಯಂತ ಉತ್ಸಾಹದಿಂದ ಓಡಾಡ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು, ಅವ್ರ ಬ್ರದರ್ ಸುರೇಶ್ ಅವರು ಬಹುಶಃ ಅವ್ರ ಅಣ್ಣನಿಗೆ ಸಿಎಂ ಆಗು ಯೋಗ ಬಂದಂಗೆ ಕಾಣ್ತದೆ. ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ, ನಾವು ಅಧಿಕಾರದಲ್ಲಿದ್ದು ಚಿಕನ್ ತಿಂದ್ವಿ, ನಾಟಿ ಕೋಳಿ ಸಾರು ತಿಂದ್ವಿ, ಹೈದರಾಬಾದ್ ಬಿರಿಯಾನಿ ತಿಂದ್ವಿ ಅನ್ನೋದು ಮುಖ್ಯ ಅಲ್ಲ. 2.5 ವರ್ಷದ ಅಧಿಕಾರದ ಅವಧಿಯಲ್ಲಿ ನೀವು ಏನ್ ಮಾಡಿದಿರಿ ಅನ್ನೋದು ಜನರ ಮುಂದೆ ಒಂದು ರಿಪೋರ್ಟ್ ಕಾರ್ಡ್ ಇದೆ. ನಿಮ್ಮ ಸಾಧನೆ ಏನು? ರಾಜ್ಯದ ಅಭಿವೃದ್ಧಿಗೆ ನಿಮ್ಮ ಕೊಡುಗೆ ಏನು? ದೀನ ದಲಿತರ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕ ಮತ್ತು ಉದ್ಯೋಗಕ್ಕ ನೀವು ಮಾಡಿರ್ತಕ್ಕಂತ ಯೋಜನೆಗಳೇನು? ಕೋಳಿ ಇಂಥವೆಲ್ಲ ಗಿಮಿಕ್ ಬಿಡಿ. ನನಗನ್ನಿಸ್ತದ ಸಿದ್ದರಾಮಯ್ಯನವ್ರಿಗೆ 2.5 ವರ್ಷ ಮಾಡಿದ್ದನ್ನ ಏನೂ ಸಾಧನೆ ಇಲ್ಲ, ಹೇಳ್ಕೊಳಕ್ ಆಗದೆ ಇರೋದ್ರಿಂದ ಜನರನ್ನ ಈ ರೀತಿ ಗಿಮಿಕ್ ಮಾಡಿ ಮೋಸದಾಟ ಮಾಡ್ತಕ್ಕಂತ ಪ್ರಯತ್ನವನ್ನು ಮಾಡ್ತಾರ ಅಂತ ನನಗನ್ನಿಸ್ತಾ ಇದೆ. ರಾಜೀನಾಮೆ ಕೊಡೋ ಖಚಿತ ಅನ್ಸೋದಂಗಲ್ಲ ಸಿದ್ದರಾಮಯ್ಯನವ್ರು ನಿನ್ನೆ ಬೇಳೂರು ಗೋಪಾಲಕೃಷ್ಣ ಅವರು ವಿಧಾನಸೌಧದಲ್ಲಿ ಭೇಟಿ ಆದಾಗ ಅವ್ರು ಆಡಿದಂತ ಮಾತುಗಳನ್ನ ನೋಡಿದಾರ, ಖಂಡಿತವಾಗಿಯೂ ಅವ್ರು ಜನವರಿಯಲ್ಲಿ ರಾಜೀನಾಮೆ ಕೊಡಬಹುದು ಅಂತ ಹೇಳಿ ಅನಿಸ್ತಾ ಇದೆ. ಸರ್, ಈಗ ಇನ್ನೊಂದು ಸಿಎಂ ಮತ್ತೆ ಡಿಸಿಎಂ ಕೈ ಒಂದೇ ರೀತಿಯಾದಂತಹ ವಾಚ್ ಕಟ್ಕೊಂಡಿರೋದು ಕೂಡ ಬಹಳಷ್ಟು ಚರ್ಚೆಗೆ ಕಾರಣ ಆಗ್ತಾ ಇದೆ. ಏನ್ ಗೊತ್ತಿಲ್ಲ, ನನಗೆ ಅದರ ಬಗ್ಗೆ ಏನು ಐಡಿಯಾ ಇಲ್ಲ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.